ವಿಶ್ವಸಂಸ್ಥೆ. ಈಗ ನಮ್ಮ ಗುಂಪಿನವರೊಂದು ಅದರ ಬಗ್ಗೆ ತಿಳಿಸಿ. ವಿಶ್ವಸಂಸ್ಥೆ ಅಂಗಸಂಸ್ಥೆಗಳು: ಭದ್ರತಾ ಸಂಸ್ಥೆ, ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ದತ್ತು ಸಂಸ್ಥೆ, ಆರ್ಥಿಕ ಸಮಾಜ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಸಚಿವ. ವಿಶ್ವಸಂಸ್ಥೆಯ ಉದ್ದೇಶಗಳು: ವಿಶ್ವಸಂಸ್ಥೆ ವಿಶ್ವ ಶಾಂತಿ ಹಾಗೂ ಸುಭದ್ರತೆ, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿ, ಮಾನವ ಹಕ್ಕುಗಳ ಬಗ್ಗೆ ನಂಬಿಕೆ, ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ, ಜಾಗತಿಕ ಒಡಂಬಡಿಕೆಗಳ ಮನ್ನಣೆ, ರಾಷ್ಟ್ರಗಳ ಪರಸ್ಪರ ಸೌಹಾರ್ದತೆ ಒತ್ತು. ವಿಶ್ವಸಂಸ್ಥೆಯ ಸಾಧನೆಗಳು ಯಾವುವು? ಶಾಂತಿ ಪಡೆಗಳ ಮೂಲಕ ಸಮಸ್ಯೆ, ಮಾನವ ಹಕ್ಕುಗಳ ರಕ್ಷಣೆ, ನಿಶಸ್ತ್ರೀಕರಣದ ಪ್ರಯತ್ನ, ಸುಯೇಜ್ ಕಾಲುವೆ ಬಿಕ್ಕಟ್ಟು, ಇಂಡೋನೇಷ್ಯಾ ವಿವಾದ, ಗ್ಯಾಟ್ ಒಪ್ಪಂದ, ವಿಶ್ವಸಂಸ್ಥೆಯ ಪ್ರಗತಿ ಯೋಜನೆ, ವಿಶ್ವ ಬ್ಯಾಂಕ್ ಸ್ಥಾಪನೆ, ಕಾಶ್ಮೀರ ವಿವಾದ, ಇಸ್ರೇಲ್ ವಿವಾದ. ಜಾಗತಿಕ ಸಂಸ್ಥೆಗಳಲ್ಲಿ ನಮಗೆ ಬಂದಿರುವುದು ಭದ್ರತಾ ಮಂಡಳಿ. ನಮ್ಮ ಗುಂಪಿನ ಹೆಸರು ಛತ್ರಪತಿ ಶಿವಾಜಿ ಗುಂಪು. ಭದ್ರತಾ ಮಂಡಳಿಯ ರಚನೆ: ಭದ್ರತಾ ಮಂಡಳಿಯನ್ನು ವಿಶ್ವಸಂಸ್ಥೆಯ ಕಾರ್ಯಾಂಗ ಅಥವಾ ಸಚಿವ ಸಂಘಟನೆಯೆಂದು ಕರೆಯಬಹುದಾಗಿದೆ. ಭದ್ರತಾ ಮಂಡಳಿಯಲ್ಲಿ 15 ಸದಸ್ಯ ರಾಷ್ಟ್ರಗಳಿವೆ. ಮಂಡಳಿಯ 5 ಜನ ಕಾಯಂ ಸದಸ್ಯರಾಗಿದ್ದಾರೆ. 2 ವರ್ಷಕ್ಕೆ 10 ಹಂಗಾಮಿ ಸದಸ್ಯರಿದ್ದಾರೆ. ಭದ್ರತಾ ಮಂಡಳಿಯ ಉದ್ದೇಶಗಳು: ಕಾರ್ಯಸ್ಥಳ ಅಥವಾ ಸಮುದಾಯದಲ್ಲಿ ಎಲ್ಲರಿಗೂ ಸುರಕ್ಷಿತ ವಾತಾವರಣವನ್ನು ಒದಗಿಸುತ್ತದೆ. ಸಂಭವನೀಯ ಅಪಾಯವನ್ನು ಮತ್ತು ಅಪಾಯಗಳನ್ನು ಗುರುತಿಸಿ ಅವುಗಳನ್ನು ನಿರ್ವಹಿಸುವ ಮಾರ್ಗಗಳನ್ನು ಕಂಡುಹಿಡಿಯುವುದು. ಸುರಕ್ಷತೆಗೆ ಸಂಬಂಧಿಸಿದ ನಿಯಮಗಳು ಮತ್ತು ಕಾರ್ಯವಿಧಾನಗಳು ಜಾರಿಗೊಳಿಸುವುದು ಮತ್ತು ಸುರಕ್ಷತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಜನರಿಗೆ ತರಬೇತಿ ನೀಡುವುದು. ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವುದೆಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನ, ಚೀನಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್. ಮಂಡಳಿಯಲ್ಲಿ ಸದಸ್ಯ ರಾಷ್ಟ್ರಗಳ ಸಂಖ್ಯೆ: ಇದರಲ್ಲಿ 15 ಸದಸ್ಯ ರಾಷ್ಟ್ರಗಳಿವೆ. ಭದ್ರತಾ ಮಂಡಳಿಯ ಕಾರ್ಯಗಳು ಯಾವುವು? ವಿಶ್ವಸಂಸ್ಥೆಯ ಸಚಿವ ಸಂಪುಟದಂತಿದೆ. ಸಮಿತಿಯಲ್ಲಿ 5 ಜನ ಕಾಯಂ ಸದಸ್ಯರಿದ್ದಾರೆ. 2 ವರ್ಷಕ್ಕೆ 10 ಹಂಗಾಮಿ ಸದಸ್ಯರಿದ್ದಾರೆ. ನಿರ್ಧಾರಕ್ಕೆ ಕಾಯಂ ಸದಸ್ಯರ ಒಪ್ಪಿಗೆ. ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ, ಶಾಂತಿ ಪಾಲನೆ ಪಡೆಯ ನಿಯೋಜನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಜಾಗತಿಕ ಸಂಸ್ಥೆಗಳಲ್ಲಿ ನಮಗೆ ಬಂದಿರುವ ವಿಷಯವೆಂದರೆ ಆರ್ಥಿಕ ಹಾಗೂ ಸಾಮಾಜಿಕ ಮಂಡಳಿ. ಇದರ ರಚನೆಯನ್ನು ನಮ್ಮ ಗುಂಪಿನವರು ಬಂದು ನಿಮಗೆ ತಿಳಿಸಿಕೊಡುತ್ತಾರೆ. ಆರ್ಥಿಕ ಹಾಗೂ ಸಾಮಾಜಿಕ ಮಂಡಳಿಯ ರಚನೆ: ಈ ಸಮಿತಿಯಲ್ಲಿ 54 ಸದಸ್ಯರ ರಾಷ್ಟ್ರಗಳಿವೆ. ಈ ರಾಷ್ಟ್ರಗಳ ಪೈಕಿ 18 ಸದಸ್ಯರು ರಾಷ್ಟ್ರಗಳು ಪ್ರತಿ 3 ವರ್ಷಕ್ಕೊಮ್ಮೆ ಆರಿಸಲ್ಪಡುತ್ತವೆ. ಈ ಸದಸ್ಯ ರಾಷ್ಟ್ರಗಳು ತಮ್ಮಲ್ಲಿ ಒಂದು ಸದಸ್ಯ ರಾಷ್ಟ್ರವನ್ನು ಅಧ್ಯಕ್ಷ ಸ್ಥಾನಕ್ಕೆ ಆರಿಸಲಾಗುತ್ತದೆ. ಕೇಂದ್ರ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್ ನಗರದಲ್ಲಿದೆ. ಸದಸ್ಯರ ರಾಷ್ಟ್ರಗಳ ಸಂಖ್ಯೆ 54. ಆರ್ಥಿಕ ಹಾಗೂ ಸಾಮಾಜಿಕ ಮಂಡಳಿಯ ಮುಖ್ಯ ಕಾರ್ಯಗಳು ಯಾವುವು? ಆರ್ಥಿಕ ಹಾಗೂ ಸಾಮಾಜಿಕ ಮಂಡಳಿಯ ಮುಖ್ಯ ಕಾರ್ಯಗಳು: ಸೇವಾ ಸಂಘದ ಸಮನ್ವಯ, ಜಾಗತಿಕ ಸಮಸ್ಯೆಗಳ ಅಧ್ಯಯನ ಮತ್ತು ವರದಿ, ಜಾಗತಿಕ ಸಮಸ್ಯೆಗಳ ಕಾರ್ಯ ವ್ಯಾಪ್ತಿ, ಮಾನವ ಹಕ್ಕುಗಳ ಬಗ್ಗೆ ಶಿಫಾರಸು. ಪಾಠ: ಜಾಗತಿಕ ಸಂಸ್ಥೆಗಳು. ನಮಗೆ ಬಂದಿರುವ ವಿಷಯ ಅಂತಾರಾಷ್ಟ್ರೀಯ ನ್ಯಾಯಾಲಯ. ರಚನೆ: ಇದು ವಿಶ್ವಸಂಸ್ಥೆಯ ಒಂದು ಪ್ರಧಾನ ಅಂಗಸಂಸ್ಥೆಯಾಗಿದೆ. ಈ ನ್ಯಾಯಾಲಯದಲ್ಲಿ 15 ಮಂದಿ ನ್ಯಾಯಾಧೀಶರಿದ್ದಾರೆ. ಇವರ ಅಧಿಕಾರಾವಧಿ 9 ವರ್ಷಗಳು ಇರುತ್ತದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಕಾರ್ಯಗಳು: ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಂತಾರಾಷ್ಟ್ರೀಯ ನ್ಯಾಯಗಳ ನ್ಯಾಯಾಧೀಶ ಬಹುಮತ ಆಧಾರದ ಮೇಲೆ ನಿರ್ವಹಣೆ ಕೈಗೊಳ್ಳುತ್ತದೆ. ನ್ಯಾಯ ನೇಪುರಗಳ ಜೊತೆಗೆ ಕಾನೂನು ವಿಚಾರ ಇದು ಯೋಗ್ಯ ಸಲಹೆಗಳನ್ನು ನೀಡುತ್ತದೆ. ನಮ್ಮೆಲ್ಲರಿಗೂ ನಮಸ್ಕಾರಗಳು. ನನ್ನ ತಂಡದ ಹೆಸರು ಮಹಾತ್ಮ ಗಾಂಧೀಜಿ. ನಮಗೆ ಜಾಗತಿಕ ಸಂಸ್ಥೆಗಳು. ಅಂಗಸಂಸ್ಥೆಗಳಲ್ಲಿ ನಮಗೆ ಬಂದಿರುವ ವಿಷಯವೆಂದರೆ ಸಚಿವಾಲಯದ ರಚನೆಗಳು: ಭದ್ರತಾ ಸಮಿತಿಯ ಶಿಫಾರಸಿನ ಮೇರೆಗೆ ಸಾಮಾನ್ಯ ಸಭೆಯ 5 ವರ್ಷಗಳ ಅವಧಿಗೆ ಆರಿಸುತ್ತದೆ. ದಿನನಿತ್ಯದ ಆಡಳಿತಾತ್ಮಕ ಕಾರ್ಯಯೋಜನೆ ಹಾಗೂ ಸಾಂಸ್ಥಿಕ ಕಾರ್ಯಗಳು ಈ ಸಚಿವಾಲಯದ ವ್ಯಾಪ್ತಿಯಲ್ಲಿ ಸೇರಿವೆ. ಮಹಾ ಕಾರ್ಯದರ್ಶಿಯವರು ಈ ಸಚಿವಾಲಯದ ಮುಖ್ಯಸ್ಥ.
ರಚನೆಯ ಉದ್ದೇಶಗಳು ಮೂಲ ಸೌಕರ್ಯ ಅಭಿವೃದ್ಧಿ, ಪ್ರೋತ್ಸಾಹ ಧನ ಬಿಡುಗಡೆ, ಅಂತಾರಾಷ್ಟ್ರೀಯ ಸರ್ಕಾರ ಮತ್ತು ಬಾಹ್ಯ ನೆರವು, ಮಾನವ ಸಂಪನ್ಮೂಲ ಅಭಿವೃದ್ಧಿ, ಪ್ರಚಾರ ಮತ್ತು ಮಾರ್ಕೆಟಿಂಗ್, ಸಂಶೋಧನೆ ವಿಶ್ಲೇಷಣೆ, ಮಾರ್ಕೆಟಿಂಗ್ ಮತ್ತು ಮೌಲ್ಯಮಾಪನ.